ಇವತ್ತು ರೇಣುಸ್ ಕಿಚನ್ನಾಗ ವೆಜ್ ಮೋಮೋಸ್ ರೆಡಿ ಆಗ್ತೈತಿ. ನಾವು ಯೂಶಲಿ ಸ್ಟ್ರೀಟ್ ಸೈಡ್ ಮತ್ತು ಹೋಟೆಲ್ ಒಳಗೆಲ್ಲ ಏನು ತಗೋತೀವಲ್ಲ ಮೋಮೋಸ್, ಅದನ್ನು ಈಸಿಯಾಗಿ ನಾವು ಮನೆಯೊಳಗಿರುವಂಥ ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿಕೊಂಡು ಹೆಂಗೆ ವೆಜ್ ಮೋಮೋಸ್ ಮಾಡ್ಬೇಕಂತ ಹೇಳಿ ಇವತ್ತು ಹೇಳ್ಕೊಡಾಕ್ತೀನಿ. ಇದು ಮನೆಯೊಳಗೆ ಮಾಡೋದ್ರಿಂದ ಭಾಳ ಹೆಲ್ತಿಗೂ ಭಾಳ ಚಲೋ, ಸಣ್ಣವರಿಂದ ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರಿಗೂ ಭಾಳ ಇಷ್ಟ ಆಗ್ತೈತಿ. ಹಾಗಂದ್ರೆ ಬರ್ರಿ ಹೆಲ್ದಿ ವೆಜ್ ಮೋಮೋಸ್ ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಳ್ಳೋಣ. ಇಲ್ಲಿ ಮೋಮೋಸ್ ಮಾಡೋಕೆ ಮೊದಲು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಅದಕ್ಕಂತ ಹೇಳಿ ಒಂದು ಪಾತ್ರೆ ತೊಗೊಂಡಿನಿ. ಈ ಪಾತ್ರೆ ಒಳಗೆ 1 ಕಪ್ನಷ್ಟು ಗೋಧಿ ಹಿಟ್ಟು ಹಾಕಾಕತ್ತೀನಿ. ಇಲ್ಲೇ ಗೋಧಿ ಹಿಟ್ಟಿನಿಂದ ಮಾಡತ್ತಿದ್ದಕ್ಕೆ ಇದು ಹೆಲ್ತಿಗೆ ಭಾಳ ಚಲೋ. 1 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕಾಕತ್ತೀನಿ. ಉಪ್ಪು ತಗೊಳತ್ತೀನಿ ರುಚಿಗೆ ತಕ್ಕಷ್ಟು. ಈಗ ಇದೆರಡು ಹಿಟ್ಟನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡೆ ಸ್ವಲ್ಪ ನೀರು ಹಾಕ್ಕೊಂಡೆ ಕಲಿಸ್ಕೊಳ್ಳೋಣ. ಇದನ್ನಿಲ್ಲಿ ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊರಿ. ಒಮ್ಮೆನೆ ನೀರು ಹಾಕಿ ನಾದ್ಕೊಂಡ್ರೆ ಅಳ್ಳಕ್ಕಾತಂದ್ರೆ ಮತ್ತೆ ಹಿಟ್ಟೆ ಮೋಮೋಸ್ ಚಲೋ ಬರೋಂಗಿಲ್ಲ. ಇಲ್ಲಿ ನಾನು ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡೂ ಸೇರಿನ ಮಿಕ್ಸ್ ಮಾಡಿ ಮಾಡತ್ತೀನಿ. ಬೇಕಿದ್ರೆ ನೀವು ಬರೀ ಗೋಧಿ ಹಿಟ್ಟಲೆ ಮಾಡ್ಕೊಂಡ್ರೂ ಚಲೋ ಬರ್ತಾವೆ, ಅದು ಹೆಲ್ತಿಗೆ ಭಾಳ ಚಲೋ. ಇದನ್ನೆಲ್ಲ ಕಂಟಿನ್ಯೂ ಆಗಿ ಒಂದು 5 ನಿಮಿಷ ಈ ಟೈಪ್ ನಾದ್ಕೋಬೇಕು. ಅಂದಾಗ ಎಲ್ಲ ಹಿಟ್ಟನ್ನು ಕರೆಕ್ಟಾಗಿ ಮಿಕ್ಸ್ ಆಕೈತಿ ಮತ್ತು ಮೋಮೋಸ್ ಚಲೋ ಬರ್ತಾವೆ. ಈ ಹದಕ್ಕೆ ಹಿಟ್ಟನ್ನೀಗ ಕರೆಕ್ಟಾಗಿ ಕಲಿಸ್ಕೊಂಡಿನಿ. ಈಗ ಕಲಿಸಾಗೈತಿ. ಕಲಿಸಾದ್ಬೇಕು. ಇದಕ್ಕೊಂದು ಹಸಿ ಬಟ್ಟೆ ಮುಚ್ಚಿ ಒಂದು ಅರ್ಧ ತಾಸು ಇಟ್ಟರೆ ಭಾಳ ಚಲೋ. ಈಗ ಒಂದು ಅರ್ಧ ತಾಸು ಇದನ್ನು ರೆಸ್ಟ್ ಮಾಡಕ್ಕೆ ಬಿಡಾತೀನಿ. ಈಗ ಹಿಟ್ಟಂತೂ ರೆಸ್ಟ್ ಮಾಡಕ್ಕೆ ಇಟ್ಟೈತಿ. ಅಲ್ಲಿ ತನಕ ಅಂದ್ರೆ ಮೋಮೋಸ್ ಒಳಗೆ ಫಿಲ್ ಮಾಡೋಕೆ ಫಿಲ್ಲಿಂಗನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಸ್ವಲ್ಪ ಫ್ಲವರನ್ನು ತೊಗೊಂಡಿನಿ. ಈ ಫ್ಲವರನ್ನು ಈ ಟೈಪ್ ಗ್ರೇಡರ್ನಲ್ಲಿ ತೊಗೊಂಡು ಗ್ರೇಡ್ ಮಾಡ್ಕೊಳ್ಳೋಣ. ಈ ಟೈಪ್ ಗ್ರೇಡ್ ಮಾಡ್ಕೊಳ್ಳೋದ್ರಿಂದ ಫಿಲ್ಲಿಂಗ್ ಚಲೋ ಬರ್ತೈತಿ. ಇಲ್ಲಾಂದ್ರೆ ಕಟರ್ ಇತ್ತಂದ್ರೆ ಕಟರ್ ಒಳಗೆ ಅಗದಿ ಸಣ್ಣದಾಗಿ ಹೆಚ್ಕೋಬೋದು. ಇದು ಕ್ಯಾಬೇಜ್, ಇದು ಫ್ಲವರ್. ಇಲ್ಲಿ ಕ್ಯಾಬೇಜನ್ನು ಫುಲ್ ನೀವು ನೋಡ್ಬೋದು ಎಷ್ಟು ಸಣ್ಣದಾಗಿ ಗ್ರೇಡ್ ಮಾಡ್ಕೊಂಡೇನೆ ಅಂಥೇಳಿ. ಇಲ್ಲ ನಿಮ್ಗೆ ಹೆಚ್ಕೊಳಕ್ಕಾದ್ರೆ ಹೆಚ್ಕೋಬೋದು. ಈಗ ಇಲ್ಲೊಂದು ಪಾತ್ರೆ ತೊಗೊಂಡಿನಿ. ಆ ಪಾತ್ರೆ ಒಳಗೆ ಇಲ್ಲೇ ಗಜ್ರಿನೂ ಸಣ್ಣದಾಗಿ ನಾನು ಗ್ರೇಡ್ ಮಾಡಿ ಇಟ್ಕೊಂಡಿನಿ. ಒಂದು ದೊಡ್ಡ 2 ಗಜ್ರಿನ ಗ್ರೇಡ್ ಮಾಡಿ ಇಟ್ಕೊಂಡಿನಿ. ಆ ಗಜ್ರಿನೂ ಈಗ ಹಾಕಾಕತ್ತೀನಿ. ಈಗೇನು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದಲ್ಲ, ಈ ಉಳ್ಳಾಗಡ್ಡಿನೂ ಹಾಕ್ಕೊಳತ್ತೀನಿ. ಈಗ ಹಸಿ ಮೆಣಸಿನ್ಕಾಯಿನೂ ಹಾಕ್ಕೊಳತ್ತೀನಿ. ಈಗ ಉಳ್ಳಾಗಡ್ಡಿ ಹಾಕ್ಕೊಂಡೆ. ಅದ್ರ ಜೊತೆಗೆ ಉಳ್ಳಾಗಡ್ಡಿ ಸೊಪ್ಪು ಮೊದಲೇ ಹೆಚ್ಚಿಟ್ಕೊಂಡಿನಿ. ಈಗ ಉಳ್ಳಾಗಡ್ಡಿ ಸೊಪ್ಪನ್ನು ಹಾಕಾಕತ್ತೀನಿ ನಾನು. ಅದ್ರ ಜೊತೆಗೆ ಕೊತ್ತಂಬರಿ ಹೆಚ್ಚಿಟ್ಕೊಂಡಿನಿ. ಕೊತ್ತಂಬರಿನೂ ಹಾಕಾಕತ್ತೀನಿ. ಕ್ಯಾಬೇಜ್ ಮತ್ತು ಫ್ಲವರ್ ಎರಡೂ ಹಾಕಾಕತ್ತೀನಿ. ಈಗ ಇವನ್ನೆಲ್ಲ ಈಗ ಕರೆಕ್ಟಾಗಿ ಎಲ್ಲ ವೆಜಿಟೇಬಲ್ಸನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ರಿ ಎಲ್ಲ ಥರದ ವೆಜಿಟೇಬಲ್ಸನ್ನು ಯೂಸ್ ಮಾಡೀನಿ. ಇದು ಹೆಲ್ತಿಗೆ ಭಾಳ ಚಲೋ. ನಿಮ್ಮ ಕಡೆ ಯಾವುದಾದ್ರೂ ವೆಜಿಟೇಬಲ್ಸ್ ಇಲ್ಲ ಅಂದರೆ ನೀವು ಸ್ಕಿಪ್ಪನ್ನು ಮಾಡ್ಬೋದು. ಮತ್ತಿಲ್ಲ ಎಕ್ಸ್ಟ್ರಾ ವೆಜಿಟೇಬಲ್ಸ್ ಇದ್ದರೆ ನೀವು ವೆಜಿಟೇಬಲ್ಸನ್ನು ಹಾಕ್ಕೋಬೋದು. 1 ಟೀ ಸ್ಪೂನಷ್ಟು ಉಪ್ಪು ಹಾಕಾಕತ್ತೀನಿ. ರುಚಿಗೆ ತಕ್ಕಷ್ಟು 1 ಟೀ ಸ್ಪೂನಷ್ಟು ಉಪ್ಪು ಹಾಕೀನಿ. ಹಾಕಿ ಇದನ್ನು ಇನ್ನೊಂದು ಸರಿ ಕರೆಕ್ಟಾಗಿ ಈ ಟೈಪ್ ಕಲಿಸ್ಕೊಳ್ಳೋಣ. ಎಲ್ಲ ವೆಜಿಟೇಬಲ್ಸ್ ಮಿಕ್ಸ್ ಆಗ್ತೈತಿ. ಎಷ್ಟು ಘಮ ಪರಿಮಳ ಬರತೈತಿ ವೆಜಿಟೇಬಲ್ಸ್, ಹಸಿ ವೆಜಿಟೇಬಲ್ಸ್. ಈಗ ಇದನ್ನು ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡಕ್ಕೆ ಬಿಡೋಣ. ಈಗ ಸ್ಟಫಿಂಗ್ ಏನಿತ್ತಲ್ಲ, ಆ ಸ್ಟಫಿಂಗನ್ನು ರೆಸ್ಟ್ ಮಾಡಕ್ಕೆ ಇಟ್ಟೈತಿ ಒಂದು 10 ಮಿನಿಟ್ಸ್. ಅಲ್ಲಿ ತನಕ ಅಂದ್ರೆ ಮೋಮೋ ಜೊತೆ ತಿನ್ನಕ್ಕೆ ಒಂದು ಸ್ಪೈಸಿ ಚಟ್ನಿ ಮಾಡಾಕ್ತೀನಿ. ಅದು ಮನೆಯೊಳಗನ ಮಾಡೋದ್ರಿಂದ ಅದು ಹೆಲ್ತಿಗೆ ಭಾಳ ಚಲೋ. ಅದು ಟಮಾಟಿ ಹಣ್ಣಿನ ಚಟ್ನಿ ಮಸ್ತ್ ಟೇಸ್ಟ್ ಆಕೈತಿ. ಶೇಜ್ವಾನ್ ಚಟ್ನಿ ಟೈಪನ್ನ ಟೇಸ್ಟ್ ಬರ್ತೈತಿ. ಇದು ನೀವು ಮೋಮೋಸ್ ಜೊತೆಗೂ ತಿನ್ಬೋದು. ಅದ್ರ ಜೊತೆಗೆ ಬೇಕಾದ್ರೆ 1 ವಾರಗಟ್ಟಲೆ ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಬರ್ರಿ ಹಂಗಂದ್ರೆ ಸ್ಪೈಸಿ ಆದ ಟಮಾಟಿ ಹಣ್ಣಿನ ಚಟ್ನಿ ಹೆಂಗೆ ಮಾಡೋದಂತೆ ನೋಡ್ಕೊಳ್ಳೋಣ. 2 ಟೀ ಸ್ಪೂನಷ್ಟು ಆಯಿಲ್ ಹಾಕಾಕತ್ತೀನಿ. ಈಗ ಇಲ್ಲಿ ಏನು ಹೆಚ್ಚಿಟ್ಕೊಂಡಿದ್ದಲ್ಲ 2 ಬೆಳ್ಳುಳ್ಳಿ, ಆ ಬೆಳ್ಳುಳ್ಳಿ ಹಾಕಾಕತ್ತೀನಿ. ಒಂದಿಷ್ಟು ಹಸಿ ಶುಂಠಿ ತೊಗೊಳತ್ತೀನಿ. ಒಂದು ಅರ್ಧ ಇಂಚಿನಷ್ಟು ಹೆಚ್ಚಿಟ್ಕೊಂಡಿದ್ದೆ. ಇಲ್ಲೇ ಒಂದು 8
ಒಣ ಮೆಣಸಿನ್ಕಾಯಿ ತೊಗೊಂಡಿನಿ. ಇವು ಸ್ಟ್ರಾಂಗ್ ಇದಾವೆ, ಒಂದು 8 ತೊಗೊಂಡಿನಿ. ನೀವು ಸ್ಟ್ರಾಂಗ್ ಇಲ್ಲ ಅಂದರೆ ಜಾಸ್ತಿನೂ ತೊಗೋಬೋದು. ಇಲ್ಲಿ ಸ್ವಲ್ಪ ಚಟ್ನಿ ಖಾರ ಆದ್ರೇ ಟೇಸ್ಟ್ ಅಂತ ಅನಿಸ್ತೈತಿ, ಅದಕ್ಕೆ ಒಂದು 8 ಹಾಕ್ಕೊಂಡಿನಿ. ಈಗ ಇಲ್ಲೇ ಒಂದು 5 ಟಮಾಟಿನ ಉದ್ದದ್ದಾಗಿ ಹೆಚ್ಚಿಟ್ಕೊಂಡಿನಿ. ಈಗ ಇದನ್ನು ಬಾಳ್ಗಿಗೆ ಹಾಕಾಕತ್ತೀನಿ. ಇದನ್ನು ಕರೆಕ್ಟಾಗಿ ಹುರ್ಕೊಳ್ಳೋಣ ಫಸ್ಟ್. ಈಗ ಇದಕ್ಕೆ ಒಂದು 2 ಟೀ ಸ್ಪೂನಷ್ಟು ಸೋಯಾ ಸಾಸ್ ಹಾಕಾಕತ್ತೀನಿ. ಸೋಯಾ ಸಾಸ್ ಹಾಕೋದ್ರಿಂದಲ್ಲ ಶೇಜ್ವಾನ್ ಚಟ್ನಿ ಟೇಸ್ಟ್ ಬರ್ತೈತಿ ಇಲ್ಲಿ ನಿಮ್ಗೆ. ಈಗ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು 3 ರಿಂದ 4 ನಿಮಿಷ ಇದನ್ನು ಕರೆಕ್ಟಾಗಿ ನೀರೆಲ್ಲ ಹೋಗುವಂಗೆ ಹುರ್ಕೊಳ್ಳೋಣ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ವಿನಿಗರ್ ಹಾಕಾಕತ್ತೀನಿ. ವಿನಿಗರ್ ಇಲ್ಲ ಅಂದರೆ ಒಂದು ಅರ್ಧ ಲಿಂಬೆ ಹಣ್ಣಿನ ರಸ ಹಾಕಿದ್ರೂ ನಡೀತೈತಿ. ಈಗ ಇಲ್ಲಿ ನೋಡ್ಬೋದಾ ಕಲರ್ ಸ್ವಲ್ಪ ಚೇಂಜ್ ಆಗಾಕತ್ತೈತಿ, ಸ್ವಲ್ಪ ಗಟ್ಟಿನೂ ಆಗಕತ್ತೈತಿ. ಇನ್ನೊಂದು 2 ನಿಮಿಷ ಇದನ್ನು ಹುರ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ನೀವು ಟಮಾಟಿ ಹಣ್ಣೆಲ್ಲ ಪೂರ್ತಿ ಕರೆಕ್ಟಾಗಿ ಹುರ್ಕೊಂಡವ. ಈಗ ಗ್ಯಾಸ್ ಆಫ್ ಮಾಡ್ಕೊಳತ್ತೀನಿ. ಗ್ಯಾಸ್ ಆಫ್ ಮಾಡ್ಕೊಂಡು ಇದನ್ನು ತಣ್ಣಗಾಕ್ಬಿಡೋಣಂತ. ಈಗ ಇದು ಆ ರೀತಿ ಇದನ್ನು ಒಂದು ಮಿಕ್ಸಿಗೆ ತಕ್ಕೊಳತ್ತೀನಿ. ಒನ್ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಇದಕ್ಕೆ 1 ಟೀ ಸ್ಪೂನಷ್ಟು ಒಣ ಖಾರ ಪುಡಿನೂ ಹಾಕ್ಕೊಳತ್ತೀನಿ. ಈಗ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡಿನಿ. ನೋಡ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ ಟಮಾಟಿ ಹಣ್ಣಿನ ಚಟ್ನಿ ಬಂದೈತೆ ಅಂಥೇಳಿ. ಇಲ್ಲೇ ಚಟ್ಪಟ ಸ್ಪೈಸಿ ಟಮಾಟಿ ಹಣ್ಣಿನ ಚಟ್ನಿ ರೆಡಿ ಆಗೈತಿ, ನೀವು ನೋಡ್ಬೋದು. ಇಲ್ಲಿ ನೋಡ್ರಿ ಮೊಮೋಸ್ ಜೊತೆಗೆ ತಿನ್ನಾಕೀಗ ಸ್ಪೈಸಿ ಚಟ್ನಿ ಅಂತೂ ರೆಡಿ ಆತ. ಈಗ ಬರ್ರಿ ಏನಾದ್ರು ಮೊಮೋಸ್ ಮಾಡೋಣಂತ. ಇಲ್ಲೇ ಒಂದು ಪ್ಯಾನ್ ಗರಂ ಮಾಡಾಕಿಟ್ಟಿನಿ. ಈಗ ಈ ಪ್ಯಾನ್ ಒಳಗೆ ಒಂದಿಷ್ಟು ಬೆಣ್ಣೆ ಹಾಕಕತ್ತೀನಿ. ನಿಮ್ಮ ಕಡೆ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ರಿ, ತುಪ್ಪ ಇದ್ರೆ ತುಪ್ಪ ಹಾಕ್ರಿ. ಬೆಣ್ಣೆ ಹಾಕಿದ್ರೆ ಟೇಸ್ಟ್ ಮಸ್ತ್ ಬರ್ತೈತಿ. ಬೆಣ್ಣೆ ಇಲ್ಲ ತುಪ್ಪ ಎರಡದ್ರಾಗ ಒಂದು ಯೂಸ್ ಮಾಡಿರಿ, ಆಯಿಲ್ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ. ಒಂದು 2 ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ. ಬೆಳ್ಳುಳ್ಳಿ ಹಾಕತ್ತೀನಿ. ಒಂದು ಅರ್ಧ ಇಂಚಿನಷ್ಟು ಹಸಿ ಶುಂಠಿ ಹೆಚ್ಚಿಟ್ಕೊಂಡಿನಿ ಸಣ್ಣದಾಗಿ, ಅದನ್ನು ಹಾಕ್ಕೊಳ್ತೀನಿ. ಈಗ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ಗೆ ಇದು ತಿರ್ಗಾಕತ್ತೆ. ಇವಾಗನ ಮೊದಲೇ ಏನು ಮಿಕ್ಸ್ಚರ್ ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ ಈ ಮಿಕ್ಸ್ಚರನ್ನು ಈಗ ಇದ್ರೊಳಗೆ ಹಾಕ್ಕೊಳತ್ತೀನಿ. ಇದು ಯಾವುದೇ ರೀತಿ ನೀರು ಬಿಟ್ಟಿಲ್ಲ. ಈಗ ಉಪ್ಪು ಹಾಕೀನಿ, ಉಪ್ಪು ಹಾಕಿದ್ರೂ ವೆಜಿಟೇಬಲ್ಸ್ ನೀರು ಬಿಟ್ಟಿಲ್ಲ, ನೀವು ನೋಡ್ಬೋದು. ಈಗ ಜಸ್ಟ್ ಒಂದು 2 ನಿಮಿಷ ಅಷ್ಟೇ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನು ಮೀಡಿಯಮ್ ಫ್ಲೇಮ್ ಒಳಗೆ 1-2 ನಿಮಿಷ ಹುರ್ಕೊಳತ್ತೀನಿ. ಈಗ 1-2 ನಿಮಿಷ ಹುರ್ಕೊಂಡಿನಿ, ರೆಡಿ ಆಗೈತಿ. ಇದನ್ನು ತಣ್ಣಗಾಕ್ಬಿಡೋಣಂತ. ಇಲ್ಲೇ ಹಿಟ್ಟು ರೆಸ್ಟ್ ಮಾಡೋಕ್ಕಿಟ್ಟ ಒಂದು ಅರ್ಧ ತಾಸು ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಕರೆಕ್ಟಾಗಿ ಹಿಟ್ಟು ಬಂದೈತೆ ಅಂಥೇಳಿ. ಇದನ್ನು ಈಗ ಇನ್ನೊಂದು 3 ರಿಂದ 4 ನಿಮಿಷ ಕರೆಕ್ಟಾಗಿ ಈ ಟೈಪ್ ಮಿದ್ಕೊಳ್ಳೋಣ. ಅಂದ್ರೆ ಮೊಮೋಸ್ ತುಂಬಿದ ಕೂಡಲೇ ಒಡೆಯಂಗಿಲ್ಲವು. ಈ ಟೈಪ್ ಒಂದು 3 ರಿಂದ 4 ನಿಮಿಷ ಕರೆಕ್ಟಾಗಿ ನೀವು ಇನ್ನೊಮ್ಮೆ ನಾದ್ಕೊಂಡ್ರಿ ಅಂದರೆ ಮೊಮೋಸ್ ಕುದ್ಸಾಕಿ ಇಟ್ಟಿರ್ತೀರಲ್ಲ ಆವಾಗ ಅವು ಬಿಚ್ಕೋದಿಲ್ಲ. ಈಗ ಇವನ್ನ ಸಣ್ಣ ಸಣ್ಣದಾಗಿ ಉಳ್ಳಿ ಮಾಡಿ ಇಟ್ಕೊಳ್ಳೋಣ ಈ ಟೈಪ್. ಇಲ್ಲಿ ನಾನು ಹಿಟ್ಟಿಂದ ಉಳ್ಳಿ ಮಾಡಿ ಇಟ್ಕೊಂಡಿನಿ. ಈಗ ಇಲ್ಲಿ ನಾವು ಒಂದು ಉಳ್ಳಿ ತೊಗೊಂಡಿನಿ. ಈ ಉಳ್ಳಿ ಮೈದಾ ಹಿಟ್ಟೊಳಗೆ ಎರಡೂ ಕಡೆಯೂ ಕರೆಕ್ಟಾಗಿ ಡಸ್ಟ್ ಮಾಡ್ಕೊಳ್ಳೋಣ. ಡಸ್ಟ್ ಮಾಡ್ಕೊಂಡು ಈಗ ಇದನ್ನು ಲಟ್ಟಿಸ್ಕೊಳತ್ತೀನಿ. ಅಂಚೆ ಸ್ವಲ್ಪ ತೆಳ್ಳಗಿರ್ಬೇಕು, ನಡಕ್ಕೆ ಸ್ವಲ್ಪ ದಪ್ಪ ಇರ್ಬೇಕು, ಆ ಟೈಪ್ ಲಟ್ಟಿಸ್ಕೊರಿ. ಇಲ್ಲೇ ಎಲೆ ಈ ಸೈಜಿಗೆ ಲಟ್ಟಿಸಿಟ್ಕೊಂಡಿನಿ. ಈಗ ಇದ್ರೊಳಗೆ ಸ್ಟಫಿಂಗನ್ನು ಹಾಕಕತ್ತೀನಿ. ಇದನ್ನು ಈ ಟೈಪ್ ಸಾರಿ ಪ್ಲೇಟ್ ಮಡಿಸ್ತಿರಲ್ಲ ಆ ಟೈಪ್ ಮಡಚ್ಕೊತ ಹೋಗ್ಬೇಕು. ಇಲ್ಲಿ ನೀವು 2-3 ಟೈಪ್ ಮೊಮೋಸನ್ನು ಮಡಿಸ್ಕೋಬೋದು. ಅದರೊಳಗೆ ಇದು ಒಂದು ಟೈಪ್. ಇದನ್ನು ಈ ಟೈಪ್ ಮಾಡಿಕೊಂಡೆ ಇಲ್ಲಿ ಲಾಸ್ಟಿಗೆ ಏನಿರ್ತೈತಲ್ಲ ಇದನ್ನು ಈ ಟೈಪ್ ಜಾಯಿಂಟ್ ಮಾಡ್ಕೊಂಬಿಡ್ರಿ.
ಇಲ್ಲೇ ಕರೆಕ್ಟಾಗಿ ಎಡ್ಜನ್ನು ಈ ಟೈಪ್ ಪ್ರೆಸ್ ಮಾಡ್ಕೊರಿ, ಅಂದರೆ ಹಿಟ್ಟು ಎಲ್ಲ ಕಡೆ ಕರೆಕ್ಟಾಗಿ ಅಂಟ್ಕೋತೈತಿ. ಇಲ್ಲೇ ಈ ಟೈಪ್ ಆದರೂ ತುಂಬ್ಕೋಬೋದು, ಇಲ್ಲ ನೀವು ಮೋದಕ್ ತುಂಬ್ಕೊತಿರಲ್ಲ ಆ ಟೈಪ್ ತುಂಬ್ಕೊಂಡ್ರೂ ನಡಿತೈತಿ. ಇಲ್ಲಿ ನಾನು ಮೊಮೋಸನ್ನು ಒಂದು 2-3 ವೆರೈಟಿ ಒಳಗೆ ತುಂಬ್ಕೊಂಡಿನಿ. ನೀವು ಈ ಟೈಪ್ನು ತುಂಬೋದು, ಇಲ್ಲ ಮೋದಕ್ ಟೈಪ್ನು ತುಂಬೋದು, ಹಾಫ್ ಮೋದಕ್ ಟೈಪ್ನು ತುಂಬೋದು. ಮೊಮೋಸ್ ಮಾಡೋಕೆ ಸಪ್ರೇಟಾಗಿ ಮೊಮೋಸ್ ಸ್ಟೀಮರ್ ಬರ್ತೈತಿ, ಅದಿದ್ರೆ ಅದೇ ಯೂಸ್ ಮಾಡ್ಬೋದು. ಈಗ ನನ್ನ ಕಡೆ ಅದಿಲ್ಲ, ಅದಕ್ಕೆ ನಾನು ಇಡ್ಲಿ ಪಾತ್ರೆ ಒಳಗನ ಮಾಡತ್ತೀನಿ. ಈ ಪಾತ್ರೆಗೆ ಫಸ್ಟ್ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಈಗ ಜಸ್ಟ್ 1-2 ಹನಿ ಎಣ್ಣೆ ಹಾಕಿ ಇದನ್ನು ಕರೆಕ್ಟಾಗಿ ಎಣ್ಣೆ ಹಚ್ಕೊಂಡೆ ಈಗ ಪಾತ್ರೆಗೆ. ಇಲ್ಲಿ ಮೊಮೋಸ್ ಏನು ಫಿಲ್ ಮಾಡಿ ಇಟ್ಕೊಂಡಿವಲ್ಲ, ಈ ಮೊಮೋಸನ್ನು ಒಂದೊಂದ್ರಾಗ ಒಂದೊಂದು ಇಡ್ತೀನಿ. ಈಗ ಈ ಟೈಪಿಗೆ ಎಲ್ಲ ಮೊಮೋಸನ್ನು ಇಡ್ಲಿ ಪಾತ್ರೆ ಒಳಗೆ ಹಾಕ್ಕೊಳತ್ತೀನಿ. ಈಗ ಇಡ್ಲಿ ಸೆಟ್ ಒಳಗೆ ಎಲ್ಲ ಮೊಮೋಸನ್ನು ಕರೆಕ್ಟಾಗಿ ಈಗ ಸೆಟ್ ಮಾಡಿಟ್ಟಿನಿ. ಇಲ್ಲೇ ಇಡ್ಲಿ ಪಾತ್ರೆಗೆ ನೀರು ಹಾಕಾಕ್ತೀನಿ ಸ್ಟೀಮ್ಗೆ. ಈ ಕುಕ್ಕರ್ ಒಳಗೆ ಒಂದು ಲೈನ್ ಐತಿ, ಆ ಲೈನ್ ಬರೋ ತನಕನೂ ನೀರು ಹಾಕಬೇಕು. ಈಗ ಅಷ್ಟು ನೀರು ಹಾಕ್ಕೊಂಡಿನಿ ನಾನು. ಈಗ ಇಲ್ಲೇನು ಸೆಟ್ ಮಾಡಿಟ್ಟೇನಲ್ಲ ಮೊಮೋಸ, ಅದನ್ನೆಲ್ಲ ಇಡ್ಲಿ ಪಾತ್ರೆ ಒಳಗೆ ಈ ಟೈಪ್ ಇಟ್ಕೊಳತ್ತೀನಿ. ಇದು ಲಾಸ್ಟ್ ಒಂದು ಪ್ಲೇಟ್ ಲಾಸ್ಟಿಗೆ ಇಡ್ತೀನಿ. ಈಗ ಇದನ್ನು ಬಾಯಿ ಮುಚ್ಚಿ ಇಲ್ಲೇ ಒಂದು 10 ನಿಮಿಷ ಮೊಮೋಸನ್ನು ಸ್ಟೀಮ್ ಮಾಡ್ಕೊಂಡಿನಿ. ಇಲ್ಲೇ ಓಪನ್ ನೋಡ್ಕೊಂಡು ವಾವ್, ನೀವು ನೋಡ್ಬೋದು ಎಷ್ಟು ಮಸ್ತ್ ರೆಡಿ ಆಗ್ಯಾವ ಅಂಥೇಳಿ ಮೊಮೋಸ. ಇಲ್ಲಿ ನೋಡ್ರಿ ಮೊಮೋಸ್ ಅಂತೂ ರೆಡಿ ಆಗ್ಯಾವು, ಎಷ್ಟು ಮಸ್ತ್ ಕಾಣತ್ತಾವು. ಇಲ್ಲಿ ನಾವು ಯಾವುದೇ ರೀತಿ ಆಯಿಲ್ ಅದು ಯೂಸ್ ಮಾಡಿರಂಗಿಲ್ಲ, ಹೀಗಾಗಿ ಇದು ಹೆಲ್ತಿಗೆ ಭಾಳ ಚಲೋ. ಈಗ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ತಕ್ಕೊಳ್ಳೋಣ. ಇನ್ನು ಭಾಳ ಬಿಸಿ ಇದಾವೆ. ಇಲ್ಲಿ ನೋಡ್ರಿ ವೆಜ್ ಸ್ಟೀಮ್ ಮೊಮೋಸ್ ರೆಡಿ ಆಗ್ಯಾವ. ಇವು ಬಿಸಿ ಇದ್ದಾಗನೇ ತಿಂದ್ರೆ ಮಸ್ತ್ ಟೇಸ್ಟ್ ಅಂತ ಅನಿಸ್ತಾವ. ಈಗ ಇವು ಇನ್ನೂ ಭಾಳ ಬಿಸಿ ಇದಾವ. ಈಗ ಟೇಸ್ಟ್ ಮಾಡೋಣ. ವಾವ್, ಮಸ್ತ್ ಟೇಸ್ಟ್ ಬಂದಾವ ನೋಡ್ರಿ. ನೀವು ಈ ರೆಸಿಪಿ ಒಂದು ಸರಿ ಖಂಡಿತವಾಗಿ ಟ್ರೈ ಮಾಡಿರಿ. ಹೆಲ್ದಿ ರೆಸಿಪಿ ಮತ್ತು ಈಸಿ ರೆಸಿಪಿ. ಹಾಕೋ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಾಕೋಬಿಡ್ರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ನು ನಿಮ್ಗೆ ಬರ್ತೈತಿ. ನೀವು ಈಸಿಯಾಗಿ ನನ್ನ ವಿಡಿಯೋಸನ್ನು ನೋಡ್ಬೋದು. ಧನ್ಯವಾದಗಳು.